ಬಂದ್ಲು ಪಶುಪತಿ ಬಂದ್ಲು. ನಿನಗೆ ಶರೀರ ಕೊಡ್ಸೋಳು ಬಂದ್ಲು. ನನ್ ಕನ್ಸು ನನ್ಸಾಗ್ತಾ ಇದೆ. ನಿನ್ ಪರಿಶ್ರಮ ಫಲಿಸ್ತಾ ಇದೆ ಭೂತಕ್ಕಿ. ಬೇಗ ಪೂಜೆ ಶುರು ಮಾಡ್ಕೋ. ಅಮ್ಮ ಅಮ್ಮ ಅಮ್ಮ, ಏನ್ ಭದ್ರಾ, ಏನಾಯ್ತು? ಅಮ್ಮ ಪರ್ಣಿಕಾ ಎಲ್ಲೂ ಕಾಣಿಸ್ತಿಲ್ಲಮ್ಮ. ಏನು ಪರ್ಣಿಕಾ ಕಾಣಿಸ್ತಾ ಇಲ್ವಾ? ಹೌದಮ್ಮ, ಅವಳೆಲ್ಲೂ ಹೋಗ್ಬಾರ್ದು ಅಂತ ಅವಳನ್ನ ಕಟ್ಟಾಕಿದ್ದೆ ನಾನು. ಆದ್ರೂ ಕಾಣೆ ಆಗಿದ್ದಾಳಮ್ಮ. ಪರ್ಣಿಕಾ, ಇಲ್ಲ, ಏನೋ ಮಾಯ ಮಾಡಿದಾಳೆ. ಯಾರು ಮಾಯ ಮಾಡಿದ್ರು ಭದ್ರಾ? ಇನ್ನೇನು ಮಾಡ್ತಾರೆ ಅದಕ್ಕೆ? ಇವಳೆ, ಈ ಪುಣ್ಯ ಇವಳ ಜೊತೆಗಿರೋ ಮಾಲ ಇಬ್ರು ಸೇರ್ಕೊಂಡು ಏನೋ ಮಾಯ ಮಾಡಿದ್ದಾರೆ. ಇಲ್ಲ ಅಮ್ಮ ಅವ್ರೆ, ನಂಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂತಂದ್ರೆ ಅರ್ಧ ರಾತ್ರಿಲಿ ಮನೆಯಿಂದ ಹೊರಗಡೆ ಯಾಕೆ ಹೋದೆ? ನಿಮ್ ಪರ್ಣಿಕಾ ಹೋಗ್ತಿದ್ರೆ ಅವಳನ್ನ ತಡಿಯಕ್ ಹೋಗ್ತಿದ್ಲು. ಅದಕ್ಕೆ ಎಷ್ಟು ಕೇಳಿದ್ರು ಕೂಡ ನಿಜನ ಹೇಳ್ತಾ ಇಲ್ಲ. ನಿನ್ನಂತ ಕೆಟ್ಟವಳಿಗೆ ಸಾವೇ ಸರಿಯಾದ ಶಿಕ್ಷೆ. ಭದ್ರಾ, ಸಾಯ ನೀನು. ಅಯ್ಯೋ ಪುಣ್ಯ, ನಿನಗೇನಾದ್ರೂ ತೊಂದರೆ ಆದ್ರೆ ಕಾಪಾಡು ಅಂತ ನಾಗಮ್ಮನ್ನ ಕೇಳ್ಕೊತಿದ್ದೆ. ಈಗ ಪ್ರಾಣ ಹೋಗ್ತಿದ್ರು ಯಾಕೆ ಹೇಳ್ತಿಲ್ಲ ಪುಣ್ಯ? ಕೇಳ್ತೀನಿ. ಅಮ್ಮ ನಾಗಮ್ಮ, ನೀನು ಮಹಾ ತಾಯಿ, ದಯೆ ತೋರ್ಸು ತಾಯಿ. ಈ ಲೋಕದಲ್ಲಿ ಎಲ್ಲೇ ಇದ್ರೂ ಬಂದು ಪರ್ಣಿಕನ್ನ ಕಾಪಾಡಮ್ಮ. ಪರ್ಣಿಕಾನ? ನೀನ್ ಅಪಾಯದಲ್ಲಿದ್ರು ಪರ್ಣಿಕನ್ ಕಾಪಾಡು ಅಂತ ಕೇಳ್ತಿದ್ಯಲ್ಲ ಪುಣ್ಯ. ನನ್ನ ಕಾಪಾಡೋದಕ್ಕೆ ನನ್ನ ನಾಗಮ್ಮ ಇದ್ದಾಳೆ. ಪರ್ಣಿಕನ್ನ ಕಾಪಾಡೋದಕ್ಕೆ ಬೇರೆ ಯಾರಿದ್ದಾರೆ? ನಿನ್ನನ್ ಸಾಯಿಸ್ಬೇಕು ಅನ್ಕೊಂಡಿರೋ ಆ ಭದ್ರಮ್ಮನ್ ಮೇಲೆ ಕೋಪ ಇಲ್ವಾ? ಅವಳಲ್ಲಿ ನಂಗೆ ಶತ್ರು ಕಾಣಿಸ್ತಾ ಇಲ್ಲ, ಅಮ್ಮ ಕಾಣಿಸ್ತಾ ಇದ್ದಾಳೆ. ಅಮ್ಮಂಗೋಸ್ಕರ ಒದ್ದಾಡ್ತಾ ಇರೋ ತಾಯಿ ಕಾಣಿಸ್ತಾ ಇದ್ದಾಳೆ. ತಾಯಿ ಪ್ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಆ ತಾಯಿನ ದಯವಿಟ್ಟು ಕಾಪಾಡಮ್ಮ ಅಂತ ಕೇಳ್ಕೊತಾ ಇದ್ದೀನಿ. ಆ ನಾಗಮ್ಮ ನಿನ್ ಕೋರಿಕೆನ ಈಡೇರಿಸ್ತಾರಾ? ನನ್ ಕೋರಿಕೆನ ಈಡೇರಿಸ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಯಾರ್ ಕಷ್ಟದಲ್ಲಿದ್ರು ಬಂದು ಖಂಡಿತ ಕಾಪಾಡ್ತಾಳೆ. ಯಾಕಂದ್ರೆ ನಮ್ ನಾಗಮ್ಮ ಈ ಲೋಕಕ್ಕೇನೆ ಅಮ್ಮ. ಆ ಅಮ್ಮಂಗೆ ಗೊತ್ತು ಈ ಭದ್ರಮ್ಮ ಪಡ್ತಿರೋ ಕಷ್ಟ ಏನು ಅಂತ. ಮಗು ದೂರ ಆದ್ರೆ ಯಾವ ತಾಯಿಗಾದ್ರೂ ನರಕಾನೆ. ನೀನ್ ಕಣ್ಣೀರ್ ಹಾಕಿ ಬೇಡ್ಕೋತಿದ್ರೆ ನನಗೆ ಕಣ್ಣೀರ್ ಬರೋ ಹಾಗೆ ಮಾಡ್ದೆ. ಆ ನಾಗಮ್ಮ ನಿನ್ ನೋವನ್ನ ಓಡಿಸ್ತಾರೆ.
ನಾಗಗಳೇ ಇರಿ. ನನಗೋಸ್ಕರ ಆವೇಶ ಪಡೋ ಅಗತ್ಯ ಇಲ್ಲ. ನನ್ನನ್ನು ನಾನು ಕಾಪಾಡ್ಕೋಬಲ್ಲೆ. ನೀವ್ ಕಾಪಾಡ್ಬೇಕಾಗಿರೋದು ಆ ಪರ್ಣಿಕನ್ನ. ಭೂತಕಿಯ ದಿಗ್ಬಂಧನದಲ್ಲಿ ಪರ್ಣಿಕ ಇದ್ದಾಳೆ, ಅವಳನ್ನ ಕಾಪಾಡಿ. ಹೋಗಿ. ಅಗ್ನಿದೇವ, ಭಕ್ತೆಗೋಸ್ಕರ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀವು ಶಾಂತವಾಗಿರೋ ಸಮಯ ಹತ್ರ ಬಂದಿದೆ. ಇನ್ನು ಸ್ವಲ್ಪ ಹೊತ್ತು ಕಾಯಿರಿ. ಮತ್ತೆ ಜನ್ಮ ಅನ್ನೋದಿದ್ರೆ ನಿನಗೋಸ್ಕರನೇ ಹುಡ್ತೀನಿ ಮಾಲಾ. ನನ್ನ ನಾಗಮ್ಮನ್ನ ಪೂಜಿಸೋ ಭಕ್ತೆಯಾಗೇನೆ ಹುಡ್ತೀನಿ. ಆ ಅವಶ್ಯಕತೆನೇ ಇರಲ್ಲ ಬಿಡು. ಭದ್ರ, ಪುಣ್ಯ. ಜೈ ಭೈರವ. ಈ ಶಕ್ತಿ ದೀಪನ ಸ್ವೀಕರಿಸಿ ಪಶುಪತಿಗೆ ದೇಹನ ಪ್ರಸಾದಿಸು. ಪಶುಪತಿ ಶರೀರ, ನನ್ ಶರೀರ. ಭೂತಕ್ಕೆ ನೋಡು. ಆನಂದ ಪಟ್ಟಿದ್ದು ಸಾಕು. ಭೂತ ಶಕ್ತಿಗಳನ್ನ ಆವಾಹಿಸು. ಭೂತ ಶಕ್ತಿಗಳೇ ಬನ್ನಿ. ಪರ್ಣಿಕ ರಕ್ತದಿಂದ ನಿಮ್ ದಾಹನ ತೀರಿಸ್ಕೊಳ್ಳಿ. ನನ್ ಶರೀರನ ನನಗ್ ಕೊಟ್ಬಿಡಿ.